ಲಸ್ಮಕ್ಕ ನಿನ್ನ ಅಳಿಯನ್ ನಾಮಕರಣ ಎಲ್ಲ ಚೆನ್ನಾಗಾತೇನಮ್ಮ? ಹ್ಞೂ ಕಣೆ ಚೆನ್ನಾಗಾತಮ್ಮ. ಬಾ ಮಾರಮ್ಮಗೆ ಕೈ ಮುಗ್ದು ಹೋಗೋಣ. ನನ್ನ ಮಗ ಮನಿ ಕಂಡಿದ್ದ, ನಮ್ಮ ಅತ್ತೆ ಇತ್ತು ಮಂತಾಗಿ, ಅದಕ್ಕೆ ಮಾರಮ್ಮಗೆ ಕೈ ಮುಗ್ದು ಒಂದು ಚೆನ್ನಾಗಿ ಕುಕ್ಕೊಂಡು ಹೋಗೋಣ ಅಂತ ಬಂದಮ್ಮ. ಹ್ಞೂ ನಡಿ, ದೇವಸ್ಥಾನ ತಕ್ಕ ಬಂದೆ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಕುಕ್ಕಮ್ಮ ನಡಿ ಒಂದು ಸ್ವಲ್ಪ ಕೈ ಮುಗ್ದು. ಅಮ್ಮ ಮಾರಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ನನ್ನ ಮಗುಗೆ ಯಾವ ತೊಂದರೆ ಆಗ್ದಂಗೆ, ಯಾವ ಆರೋಗ್ಯ ಸಮಸ್ಯೆನೂ ಬರ್ದಂಗೆ ಸುಖವಾಗಿ ಬೆಳ್ಕೊಂಬಂಗೆ ಮಾಡಮ್ಮ ತಾಯಿ. ಕೂತ್ಕೊಳ್ಳಿ ಭಾಗ್ಯಮ್ಮ, ಜಾಣ ಅವತ್ತು ಕೂತ್ಕೊಂಬನ ಇಲ್ಲೇನೆ. ಇನ್ನೇನು ಸಮಾಚಾರ ಲಸ್ಮಕ್ಕ? ಹೆಂಗ ಗೌರಿ ಬದ್ಲ ಅಲ್ಲಲ್ಲ, ಅದೇ ಸಮಾಧಾನ ಅಮ್ಮ ನಮ್ಗಂತೂ. ಹ್ಞೂ ಕಣೆ ಭಾಗ್ಯಮ್ಮ, ಅದೇನೋ ನಿಜಾನೆ, ನಮಗೂ ಅಷ್ಟೇ ಸಂತೋಷ, ಅವ್ರ ಅಣ್ಣಗೂ ಅಷ್ಟೇನಿ. ಆದ್ರೆ ನಮ್ಮ ಅತ್ತೇನಿ ಇಲ್ಲದ್ದೆಲ್ಲ ಹೇಳ್ಕೊಡ್ತಿ. ಈಗ ಹೆಂಗ ಮಗಳು ಚೆನ್ನಾಗಿದ್ದಾಳಲ್ಲ, ಗಂಡ ಸಂಸಾರ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅಂತ ಹೇಳಂಗೆ ಇಲ್ಲ. ಅವಳು ಗೌರಿ ಒಡವೆ ಮಾರಿ ನಾಮಕರಣ ಮಾಡ್ತಾ ಇದ್ದೀನಿ ಅಂತ ಹೇಳಿರೆ, ಯಾಕೆ ಮಾಡ್ದೆ, ನೀನ್ ಯಾಕೆ ಮಾಡಕ್ ಹೋಗ್ತೀಯಾ, ನಿನ್ ಗಂಡಿಲ್ವೇ ಮಾಡ್ತಾನೆ ಅಂತಾನ ನಮ್ಮ ಅತ್ತಿ ಇಲ್ಲದ್ದು ಹೇಳ್ಕೊಡುತ್ತಲ್ಲ. ಹೇಳತ್ತ ಮಗಳು ಚೆನ್ನಾಗಿದೆ ಸಾಕೊಂಬಂಗಿಲ್ಲ. ನಿಮ್ಮ ಅತ್ತಿಗೆ ಇವಾಗ ನಿಮ್ಮ ಮೇಲೆ ಸಿಟ್ಟಲ್ಲ, ಅದಕ್ಕೆ ಗೌರಿಗೆ ಇಲ್ಲದ್ದು ಹೇಳ್ಕೊಡ್ತಿ. ನಿಮ್ಮ ಅತ್ತೆ ಮೊದ್ಲು ಸೆಣಕಿತ್ತಮ್ಮ, ಈ ಗೌರಿ ಊರ್ಗೋಗಿ ಕೆಟ್ಟೈತಿ. ಈ ಗೌರಿ ಸೆಣಕಾದ್ರೂ ನಿಮ್ಮ ಅತ್ತಿಗೆ ಮನಸ್ಸು ಬದಲಾಗಂಗಿಲ್ಲ, ಇನ್ನು ಹಂಗೇ ಐತಿ. ಸಾವುಕಾರ ನೋಡಿ ಎಂತ ಪರಿಸ್ಥಿತಿ ಬಂದೈತೆ ಲಸ್ಮಕ್ಕ, ಅದಕ್ಕೆ ಮತ್ತೀಗ ಸ್ಯಾನಿ ಮೇರಿಯಕ್ ಹೋಗ್ಬಾರ್ದು ಅಂತ ಹೇಳೋದು. ಎರಡನೇ ಹೆಂಡತಿ ಮಕ್ಕಳು ಬಂದಿರೋದಕ್ಕೆ ಈಗ ಸಾವುಕಾರಿಗೆ ಕಾಳಮ್ಮನು ರಾಜನು ಸರಿ ಹೇಗೆ ಬೆಂಡೆತ್ತುತ್ತಾರೆ ಅನ್ಸತ್ತೆ. ಕುಂತ್ರು ನಿಂತ್ರು ಅನುಮಾನ ಎಲ್ಲಿಗೋದ್ರು. ಜನಗಳನ್ನೆಲ್ಲನ ಇಷ್ಟು ಅನ್ಸೇವನ ಸಾವುಕಾರ. ಅದೇ ಮತ್ತಿಗೆ ಅದೇನು ಹೇಳ್ತಾರಲ್ಲ, ಮಾಡಿದ ಕರ್ಮ ಯಾರನ್ನು ಬಿಡಲ್ಲ ಅಂತಾನ, ಹಂಗೆ ಅದೇನೇ ನಿಜಾನೆ. ಜೀವನದಾಗೆ ಒಳ್ಳೇದ್ ಮಾಡ್ದವ್ರಿಗೆ ಒಳ್ಳೇದಾಗಲ್ಲ, ಇನ್ನ ಕೆಟ್ಟದ್ ಮಾಡ್ದಾಗೆ ಒಳ್ಳೇದಾಗುತ್ತಾ? ಎಂದಿಗೂ ಸಾಧ್ಯನೇ ಇಲ್ಲ. ಏನ್ಲ ತಿಪ್ಪಿ, ಈ ಲಸ್ಮಕ್ಕ ಇಲ್ಲಿಗೆ ಬಂದು ಕುಕ್ಕೊಂಡು ಏನೋ ಮಾತಾಡ್ತಾ ಇದ್ದಾಳೆ, ನಮ್ಮ ಬಗ್ಗೆನೇ ಮಾತಾಡ್ತಿರಂಗೈತೆ. ಏನೋ ಇರ್ಬೋದು ಸಾವುಕಾರ್ರೆ, ಅದೇ ನಿಮ್ಗಿವಾಗ ಇಂಥ ಪರಿಸ್ಥಿತಿ ಬಂದೈತಲ್ಲ, ಎರಡನೇ ಹೆಂಡತಿ ಮಕ್ಕಳು ಬೇರೆ ಬಂದೇವ್ರೆ, ಅಮ್ಮವ್ರು ಬೇರೆ ನಿಮ್ಮನ್ನ ಹನುಮಾನದಿಂದ ನೋಡ್ತಾರೆ, ಅದು ಇದು ಅಂತೇಳಿ ವಿಚಾರಿಸ್ತಿರ್ತಾರೆ. ಅದಕ್ಕೆ ನಿಮ್ಮ ಬಗ್ಗೆನೇ ಮಾತಾಡ್ಕೊಂಡು ಕುಕ್ಕೊಂಡಿರ್ಬೇಕು ಇಲ್ಲಿ ಈ ಭಾಗ್ಯಮ್ಮನೂ ಈ ಲಸ್ಮಕ್ಕನೂ. ಅಲ್ಲ ನಮ್ಮ ಮಾವಾರು ಹೋಗತಕನ ನಾವು ಇಲ್ಲೇ ಎಲ್ಲಾದ್ರೂ ಕಾಲ ಕಳಿಯೋಣ ಅಂತೇಳಿ ದೇವಸ್ಥಾನದಾಗ ಬಂದ್ರೆ ಇಲ್ಲಿನೂ ಇವರು ಅಕ್ರಸ್ಯವರಲ್ಲ, ಎದ್ದು ಹೋಗೋದು ಬಿಟ್ಟು ಇನ್ನ ಇಲ್ಲಿ ಕುಕ್ಕೊಂಡು ಆಲ್ಟೆ ಹೊಡಿತಾ ಇದ್ದಾರೆ. ಹಿಂಗಸ್ರು ಮಾಡಕ್ ಕೆಲ್ಸ ಇಲ್ವೇನಪ್ಪ? ಅಲ್ಲ ಬಾಣ್ತಿ ಇಲ್ಲಿ ಬಂದು ಕುಕ್ಕೊಂಡೈತಲ್ಲ ಈ ಅಮ್ಮ, ಇದಕ್ಕೇನು ಒಂದಿಟ್ಟು ಗೊತ್ತಾಗಲ್ವೇನಪ್ಪ ಈ ಲಸ್ಮಕ್ಕಿಗೆ? ಅಯ್ಯೋ ಯಾರ ಕೈಗ ಕೊಟ್ಟು ಬಂದಿರುತ್ತೆ ಈ ಅಮ್ಮ ಇಲ್ಲಿ ಕುಕ್ಕೊಂಡು ಮಾತಾಡಕ್ಕೆ. ಅವರಿಬ್ರು ಒಂದೇ ಊರಲ್ವೇ, ಅದಕ್ಕೆ ಮಾತಾಡ್ತಾರೆ. ಏನ್ರಮ್ಮ ನಿಮ್ಗೆ ಆಲ್ಟೆ ಹೊಡ್ಕೊಂಡು ಕುಕ್ಕಮ್ಮಕ್ಕೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ದೇವಸ್ಥಾನನೇ ಬೇಕಾ? ಕೈ ಮುಗ್ದು ಹೋಗ್ತಾ ಇರಬೇಕು, ಇಲ್ಲಿ ಕುಕ್ಕೊಂಡು ಹಿಂಗೆ ಆಲ್ಟೆ ಹೊಡಿತಾ ಇದ್ದೀರಲ್ಲ, ನಿಮ್ಗೇನು ಮಾಡಕ್ಕೆ ಕೆಲಸ ಇಲ್ವೇ ಮನೆಗೊಳಗೆ? ಬರೀ ಕಂಡರ ಮನೆ ಸುದ್ದಿ ಮಾತಾಡ್ಕೊಂಡು ಕುಕ್ಕಂತೀರಲ್ಲ, ದೇವಸ್ಥಾನಕ್ಕೆ ಬಂದು ಸುಮ್ಮನೆ ಎದ್ದು ಹೋಗ್ರಿ. ಭಾಗ್ಯಮ್ಮ ಇವೈ ಯಾವಾಗ ಬನ್ನಿ? ಇವೈ ಬಂದಿದ್ನ ನೋಡ್ಲೇ ಇಲ್ಲ. ನಾನು ನೋಡ್ಲಿಲ್ಲ ಕಣೆ, ಸುಮ್ಮನೆ ಮಾತಾಡ್ಕೊಂಡು ಕುಕ್ಕೊಂಡಿದ್ದೆ. ಅಲ್ಲ ನಾವಿಲ್ಲಿ ಕುಕ್ಕೊಂಡಿರತ್ತೆ ಈ ಅಪ್ಪು ಏನ್ ಸಂಕಟ? ಕೈ ಮುಗಿಯಕ್ ಬಂದಿರೋನು ಕೈ ಮುಗ್ದು ಹೋಗ್ಬೇಕು ತಾನೆ. ಅಮ್ಮನ ಎದ್ದೋಗ್ರಿ ಅಂತ ಹೇಳ್ತಾನೆ ನೋಡು. ಏನೋ ಇವ್ರ ಅಪ್ಪ ಇಂದು ಈ ದೇವಸ್ಥಾನ ಅಮ್ಮಂಗೆ. ಏನ್ರಮ್ಮ ಅದು ಅಪ್ಪ ಇಂದು ಗಿಪ್ಪ ಇಂದು ಅಂತ ಇದ್ದೀರಲ್ಲ, ಹೇಳಿದ್ದು ಕೇಳಿಸ್ಲಿಲ್ವಾ? ಕಿವಿ ಏನಾದ್ರು ಕಿವಿಡಾಗ್ಯವ? ಎದ್ದು ಹೋಗ್ರಿ ಮಂತಕ್ಕೆ. ನಡಿಯಲ್ಲ ಸ್ಮಕ್ಕ ಹೋಗೋಣ, ಇವ್ರ ತಗ ಯಾಕೆ ಸುಮ್ನೆ. ನಡಿ ಹೋಗೋಣ ಮಂತಕ್ಕೆ. ಸುಮ್ನೆ ರೀ ಭಾಗ್ಯಮ್ಮ, ಏನು ಇವಯ್ಯ ಅಲ್ಲ ಹೇಳದ್ನ ಒಳ್ಳೆ ರೀತಿಲಿ ಹೇಳ್ಬೇಕು, ಅದ್ ಬಿಟ್ಬಿಟ್ಟು ಹಿಂಗ್ ದರ್ಪ ತೋರಿಸ್ತಾರ. ಎದ್ದೋಗ್ರಿ ಕೈ ಮುಗಿಯಕ್ ಬರ್ತಾರೆ ಅಂತ ಹೇಳಿ ಒಳ್ಳೆ ಮಾತಂಗ್ ಹೇಳದ್ ಬಿಟ್ಟು ಏನೋ ಇವ್ರ ಮನೆ ಆಸ್ತಿ ಏನೋ ಈ ದೇವಸ್ಥಾನ ಅಮ್ಮಂಗೆ ಜೋರ್ ಮಾಡಿ ಹೇಳ್ತಾನಲ್ಲ, ಏನ್ ಇವನೇನು ಹೇಳದ್ ನಮಗೆ? ಸುಮ್ನಿರಿ, ನೀನ್ ಯಾಕೆ ಅದಕ್ಕೆಂತೀಯೇ? ಏನ್ರಮ್ಮ ನಮ್ಮ ಸಾವುಕಾರ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಹೋಗ್ರಿ ಮಂತಕ್ಕೆ. ಹೋಗ್ಬೇಕಾ? ಏನು ತಿಪ್ಪೆ, ಏನು ಜಾಸ್ತಿ ಆಯ್ತಲ್ಲ? ಏನು ನಿಮ್ಮ ಅಪ್ಪ ಇವ್ರ ಮನೆ ಆಸ್ತಿನ ಇದು? ದೇವಸ್ಥಾನ ಏನಾದ್ರೂ ಇದು ಗ್ರಾಮದ ದೇವಸ್ಥಾನ, ಯಾರು ಬೇಕಾದ್ರೂ ಬರ್ತಾರೆ, ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಹೋಗ್ತಾರೆ. ಅದನ್ನ ಕೇಳಕ್ಕೆ ನೀವ್ಯಾರು? ಬಂದಿದ್ದೀರಾ ಕೈ ಮುಗ್ದು ಹೋಗ್ತಾ ಇರ್ಬೇಕು ನೀವು. ನಮ್ಗೆ ಹೇಳಕ್ಕೆ ನಿಮ್ಗೆ ಯಾವಕ್ಕೂ ಇಲ್ಲ. ಓಹೋ ಬಂದ್ಬಿಟ್ರು ಇಲ್ಲಿ ಎದ್ದೋಗ್ರಿ ಅಂತ ಹೇಳಕ್ಕೆ. ಏನೋ ಇವ್ರ ಕಟ್ಸಿದ್ರು ನೋಡು ದೇವಸ್ಥಾನನ. ಹ್ಞೂ ಕಣಮ್ಮ, ಏನು ಬಾಯಿ ಜೋರಾಗ್ತೈತಲ್ಲ, ದೇವಸ್ಥಾನನ ನಮ್ಮಪ್ಪ ಕಟ್ಸಿರೋದು ಇದನ್ನ. ಗೊತ್ತಿಲ್ವಾ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಕೇಳಿ ಯಾರನ್ನಾದ್ರೂ ಕೇಳಿ ತಿಳ್ಕ ಮತ್ ಕಲ್ಕ. ಓಹೋ ನಾವೇ ಮತ್ತೆ ಕಟ್ಸಿರೋದು ಈ ದೇವಸ್ಥಾನನ. ನಮ್ಮಪ್ಪ ಇರ ಕಾಲದಾಗೆ ಊರಿಗೆ ಒಂದು ದೇವಸ್ಥಾನ ಇರಲಿಲ್ಲ, ಮಾರಮ್ಮನ ದೇವಸ್ಥಾನ. ಚಿಕ್ಕದಾಗಿ ಒಂದು ಕಲ್ಲು ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಿದ್ರು, ಆವಾಗ ನಮ್ಮಪ್ಪ ಕಟ್ಸಿರೋದು ಈ ದೇವಸ್ಥಾನ. ಆಮೇಲೆ ನಾನು ಜಾತ್ರೆಗೆ ಇದಕ್ಕೆಲ್ಲನ ಸುಣ್ಣ ಬಣ್ಣ ಎಲ್ಲ ಹೊಡೆದು ಅಚ್ಚುಕಟ್ಟು ಮಾಡ್ಸಿರೋದು, ಬೋರ್ಡು ಎಲ್ಲನ ಬರ್ಸಿರೋದು ನಾನು. ಹೌದೇನಿಲ್ಲ ಸ್ಮಕ್ಕ, ಇವರ ಈ ದೇವಸ್ಥಾನ ಕಟ್ಸಿರೋದು? ಏನಮ್ಮ ನನಗೂ ಗೊತ್ತಿಲ್ಲ ಕಣೆ, ಇವರೇ ಕಟ್ಸಿರೋದು ಅಂತಾನ. ಏನು ಸುಳ್ಳು ಹೇಳ್ತಾ ಇದ್ದಾನೋ ನಿಜ ಹೇಳ್ತಾನೆ ಯಾರಿಗ್ ಗೊತ್ತು? ಅಲ್ಲ ಕಟ್ಸಿರೋದು ಇವರೇ ಆಗಿರ್ಬೋದು ಹಂಗಂತ ಹೇಳಿ
ಯಾರ್ಯಾರು ಬರಬಾರ್ದು ಅಂತ ಏನಾದ್ರೂ ಕಾನೂನು ಆಯ್ತಾ ಅಥವಾ ಏನಾದ್ರು ಇವ್ರ ಹೆಸರಿಗೆ ಏನಾದ್ರೂ ಬರ್ಕೊಟ್ಟಿವ್ರ ಗ್ರಾಮಸ್ಥರು ಈ ದೇವಸ್ಥಾನ ಇವ್ರು ಮಾತ್ರ ಬರಬೇಕು ಸಾವುಕಾರ ಮನೆಯವರು ಅಂತಾನ ಕಟ್ಟಿಸ್ಬಾರ್ದಾಗಿತ್ತು ಇವರು ಯಾಕೆ ಕಟ್ಸಿದ್ರು? ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾತಾಡಕ್ ಬರಬೇಡ್ರಿ ನೀವು. ಊರಿಗೆ ಮದ್ವೆ ಆಗಿ ಬಂದ ಮೇಲೆ ತಿಳ್ಕೋಬೇಕು ಯಾರ್ಯಾರು ಏನೇನು ಕೆಲಸ ಮಾಡ್ಯಾವ್ರೆ ಈ ಊರಾಗೆ ಅಂತ ಹೇಳಿ. ಗೊತ್ತಿಲ್ದಲೆ ಸುಮ್ಮನೆ ಮಾತಾಡಕ್ ಬಂದ್ಬಿಟ್ರು ಇಲ್ಲಿ ದೊಡ್ಡದಾಗಿ. ನಡೀರಿ ಮಂತಾಕೆ. ದೇವಸ್ಥಾನ ನೀವು ಕಟ್ಸಿರ್ಬೋದು ಹಂಗಂತ ಹೇಳಿ ಈ ದೇವಸ್ಥಾನ ನಿಮಗೆ ಸೇರಿದ್ದು ಅಂತ ಹೇಳಕ್ಕಾಗತ್ತಾ? ಇದು ಗ್ರಾಮದ ದೇವಸ್ಥಾನ, ನೀವು ಕಟ್ಸಿರ್ಬೋದು ಹಂಗಂತ ಹೇಳಿ ನಾವು ಬರಂಗಿಲ್ಲ ಇಲ್ಲಿ ಕುತ್ಕೊಂಬಂಗಿಲ್ಲ ಅಂತಾನ ಹೇಳಕ್ಕೆ ನಿಮ್ಗೆ ಯಾವ ಹಕ್ಕೂನು ಇಲ್ಲ. ಯಾಕಿಲ್ಲ, ಯಾಕೆ ಹಕ್ಕಿಲ್ಲ? ನಾವು ಕಟ್ಸಿದ್ವಿ ಅಂದಮೇಲೆ ಇಲ್ಲಿ ನಮಗೆ ಮಾತಾಡಕ್ಕೆ ಹಕ್ಕೈತಿ. ಜಾತ್ರೆ ಪಾತ್ರೆ ಬಂದ್ರು ಈ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಎಲ್ಲ ಹೊಡ್ಸೋದು ನಾವೇನಿ, ನೀನಲ್ಲ. ಒಡಿಸ್ಬೇಡ್ರಿ ಬಿಡ್ರಿ, ಒಡಿಸ್ಬೇಡ್ರಿ. ನಿಮ್ಮನ್ನ ಯಾರು ಒಡಸ್ರಿ ಅಂತ ಕೇಳ್ತಾರೆ? ಊರಿನ ಜನಗಳು ಇಷ್ಟೊಂದು ಮನೆಗಳಿದ್ದಾರೆ, ಎಲ್ಲಾರು ಇಷ್ಟಿಷ್ಟಂತೆ ದುಡ್ಡು ಹಾಕೊಂಡು ಒಡಿಸ್ತಾರೆ. ನೀವ್ಯಾಕೆ ಒಡಿಸ್ತೀರಾ? ಯಾಕೆ? ಹೆಸರು ತಾಮಕ ಸಾವುಕಾರ ಸಿದ್ದಪ್ಪ ದೇವಸ್ಥಾನ ಕಟ್ಸವನೆ ಎಲ್ಲನ ಸುಣ್ಣ ಬಣ್ಣ ಒಡಿಸ್ತಾನೆ ಅಂತ ಹೇಳಿ ನೀನು ಹೆಸರು ತಾಮಕ್ಕೆ ಹಿಂಗ್ ಮಾಡ್ತಾ ಇದ್ದಿ ಊರಿನ ಜನಗಳಿಗೆ ಎಲ್ಲಾರ್ಗು. ಪಾಪ ಇನ್ನೇನ್ ಮಾಡ್ತಾರೆ, ಎಲ್ಲ ಬಡವರು ದುಡ್ಡು ಇಲ್ದಿರೋರು. ಅದಕ್ಕೆ ಬಿಡು, ದುಡ್ಡು ಐತೆ ಅವನು ಒಡಿಸ್ತಾನೆ ಕಟ್ಸವ್ರೆ ದೇವಸ್ಥಾನ ಅಂತ ಹೇಳಿ ಸುಮ್ಮನಾಗ್ಯವ್ರಿ. ನನ್ನಂತ ಏನಾದ್ರು ಆಗಿದ್ರೆ ನಿಮ್ಮ ಮನೆಯವ್ರಿಗೆ ಈ ದೇವಸ್ಥಾನ ಕಟ್ಟಕ್ ಬಿಡ್ತಿರ್ಲಿಲ್ಲ. ಎಲ್ಲಾ ಗ್ರಾಮಸ್ಥರು ಎಲ್ಲಾರ ಮನೆಗೂ ಇಷ್ಟಿಷ್ಟು ದುಡ್ಡು ಅಂತ ಹಾಕಿ ಎಲ್ಲಾರ್ದು ಸೇರಿದ್ದು ಅಮ್ಮಂಗೇಳಿ ಮಾಡಿಸ್ತಿದ್ದೆ ನಾನು. ಏನ್ ಮಾಡ್ತೀಯ? ಆಲೆ ಕಟ್ಟಿಸ್ಬಿಟ್ಟಿದ್ದೀರಾ. ಹೌದೌದು, ಕಟ್ಟಿಸ್ತಿದ್ದೆ ಕೊಡ್ತಾರೆ ಊರಿನ ಜನಗಳು ದುಡ್ಡು. ಊರಿನ ಜನಗಳು ದುಡ್ಡು ಕೊಡೋದ ನೆಚ್ಕೊಂಡಿದ್ರೆ ಅಷ್ಟೇನೆ. ದೇವಸ್ಥಾನನೂ ಅಲ್ಲ, ಒಂದು ಕಂಬನೂ ನಿಲ್ಸಕ್ಕಾಗಲ್ಲ. ಯಾರು ಕೊಡ್ತಾರೆ ದುಡ್ಡು? ನಮ್ಮ ಮನೆಯವರೇ ಕೊಡ್ಬೇಕು. ದೇವಸ್ಥಾನ ಯಾತನ ಮಾಡ್ಬೇಕು ಅಂದ್ರೆ ಕೆಲ್ಸನ ಇಲ್ಲಿ ಜಾಗ ಏನು ನಿಮ್ದಲ್ವಲ್ಲ, ಗ್ರಾಮಕ್ಕೆ ಅಂತ ಹೇಳಿ ಹಿಂದಿನ ಕಾಲದಾಗೆ ಬಿಟ್ಟಿರೋದು. ಪಂಚಾಯತಿ ಕಡೆಯಿಂದ ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದಾರೆ. ಆ ಜಾಗದಾಗೆ ನೀವೇನು ಕಟ್ಸಿದೀರಾ ಅಷ್ಟೇನಿ. ದುಡ್ಡು ಜಾಸ್ತಿ ಆಗಿತ್ತು, ಕರ್ಮಗಳು ಜಾಸ್ತಿ ಮಾಡಿದ್ರಲ್ಲ, ಅದಕ್ಕೇನೆ ಕರ್ಮ ಕಾಕಮಕ್ಕೆ ಅಂತ ಹೇಳಿ ದೇವಸ್ಥಾನ ಕಟ್ಸಿದೆ. ದೇವಸ್ಥಾನ ಕಟ್ಟಿಸ್ತಾ ಇಡ್ಕೇನೆ ನಿಮ್ ಕರ್ಮಗಳು ಕಾಲ್ದೋಗಲ್ಲ. ಮಾಡಿರೋ ಪಾಪ ಅನುಭವಿಸ್ಲೇಬೇಕು. ಲಕ್ಷ್ಮಕ್ಕ ಹೋಗ್ಲಿ ಬಿಡಿ, ನಮ್ಗೆ ಹಾಕ್ಬೇಕು ನಡಿ ಮಂತಕ್ ಹೋಗೋಣ. ಸುಮ್ನೆ ಈ ವಯ್ಯನ್ ಕುಟ್ಟಿ ಯಾಕೆ ಜಗಳ ಮಾಡ್ತೀಯ? ಅವ್ನ್ ಕಟ್ಸ್ಯವನಂತೆ ಅವನೇ ಪೂಜೆ ಮಾಡಿ ಅವನೇ ಬಂದ್ ಕೈ ಮುಗಿಲೇಳು. ಮಾಡಿದ ಪಾಪ ಅಂದ್ರೆ ನಾವೇನ್ ಮಾಡಿದೀವಿ ಅಂತದ್ದ? ಅಮ್ಮನ ಹೋಗು. ಈಗಲೇ ಅನುಭವಿಸ್ತಾ ಇದ್ಯಾ? ಇನ್ನ ದೇವ್ರುನು ನಂದು ಅಂದ್ಬಿಡು. ದೇವಸ್ಥಾನ ಕಟ್ಸಿರೋದ್ ನಾವೇ ಅಂತ ಹೇಳ್ತಾ ಇದ್ಯಾ? ಇನ್ನ ದೇವ್ರುನು ನಮಗೆ ಸೇರಿದ್ದು, ಯಾರು ಕೈ ಮುಗಿಬೇಡ್ರಿ ಅಂತಾನು ಹೇಳ್ಬಿಡು ಇಲ್ಲೇನೆ. ಯಾರು ಬರಲ್ಲ ಅವಾಗ. ದೇವಸ್ಥಾನ ನಮ್ದು ಅಂತ ನಾವೇನು ಹೇಳ್ತಾ ಇಲ್ಲ, ಕಟ್ಸಿರೋದು ನಾವು ಅಂತ ಹೇಳ್ತಿರೋದು ಅಷ್ಟೇನಿ. ದೇವರು ಯಾರಿಗೂ ಒಬ್ರಿಗೆ ಸೇರ್ದಾನಲ್ಲ, ಇವು ಇಡೀ ಊರಿಗೆ ಸೇರಿದ್ದು ಇದು ದೇವಸ್ಥಾನ. ಆದರೆ ಕಟ್ಸಿರೋದು ನಾವು. ನೀನು ಇಲ್ಲಿ ಜಾಸ್ತಿ ಹಾರಾಡಕ್ಕೆ ಬರಬೇಡ. ಸಾಕು ಹೋಗ್ತಾ ಇರು. ನಿನ್ನ ಮಕ ನೋಡೇನೆ ಆಲೇನೆ ಎಷ್ಟು ತಿಂಗಳಾತೋ ಏನೋ ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಕುಕ್ಕೊಂಡಿದ್ದು ಹೋಗೋಣ ಅಂತ ಹೇಳಿ ಬಂದ್ರೆ ಇಲ್ಲಿ ಬಂದ್ಬಿಟ್ಟಲ್ಲ ನೀನು ಬಾಯಿ ಮಾಡ್ಕೊಂಡು. ಓಹೋ, ದೇವಸ್ಥಾನ ನಿಂದೆ ನಿಮ್ಮ ಅಪ್ಪ ಹಿಂದೆ ಅಂತ ಕೇಳಕ್ಕೆ ಏನು ಗೊತ್ತಿಲ್ಲದೇನೆ ಬಾಯಿ ಬಡ್ಕೊಂಡ್ರೆ ಸಾಕಾಗಲ್ಲ. ತಿಳ್ಕೋಬೇಕು ಊರಿನ ಇತಿಹಾಸ ಏನು ಅಂತ ಹೇಳಿ. ಲಕ್ಷ್ಮಕ್ಕ, ಈ ದೇವಸ್ಥಾನನ ನಮ್ಮ ಸಾವುಕಾರ ಅಪ್ಪಯ್ಯರೇ ಕಟ್ಸಿರೋದು. ಯಾರನ್ನ ಕೇಳಿ ತಿಳ್ಕೊಳ್ರಿ. ಆಮೇಲೆ ನಮ್ಮ ಸಾವುಕಾರರು ಎಲ್ಲ ಹಳೇದಾದಂಗಾಗಿತ್ತಲ್ಲ, ಅದಕ್ಕೆ ಆಮೇಲೆ ಊರಿನ ಜಾತ್ರೆಗೆ ಇದನ್ನೆಲ್ಲನ ಬಣ್ಣ ಹೊಡ್ಸಿರೋದು ಇವರು. ಸುಮ್ಮನೆ ನಿಂತ್ಕೊಳ್ಳತ್ತಿಪ್ಪಿ, ಹೇಳಿದ್ದ ಹೇಳ ಕಿಸ್ಪಾಯ್ ದಾಸಮ್ಮಂಗೆ ತಿರ್ಗ ಅದನ್ನೇ ಹೇಳ್ತೀಯಲ್ಲ. ಗೊತ್ತಾಯ್ತು ನನ್ಗೂನು. ಸುಮ್ಮನೆ ನಿಂತ್ಕ, ನೀನೇನು ಮಾತಾಡಕ್ ಬರ್ಬೇಡ. ನಿಮ್ ಸಾವುಕಾರರು ಇದಕ್ಕೆ ದೇವಸ್ಥಾನ ಕಟ್ಸಿ ಸುಣ್ಣ ಬಣ್ಣ ಹೊಡ್ತಿರ್ಬೋದು, ಹಂಗಂತ ಹೇಳಿ ದೇವ್ರುನು ನಿಮ್ ಸಾವುಕಾರಿಗೆ ಸೇರಿದ್ದಲ್ಲ. ಎಲ್ಲಾರ್ಗು ಒಕ್ಕೈತೆ, ಕೈ ಮುಗ್ದೋಗಕ್ಕೆ ನಾವು ಬಂದಿದ್ದು, ಹೋಗ್ತೀವಿ. ಸುಮ್ಮನ ದೇವಸ್ಥಾನಕ್ಕೆ ಬಂದರು ಕೈ ಮುಗ್ದು ಹೋಗ್ಬೇಕು. ಕಂಡಾರ ಮನೆ ಸುದ್ದಿ ಯಾಕೆ ಮಾತಾಡ್ಬೇಕು? ಮಾಡಿದ ಕರ್ಮ ಅನುಭವಿಸ್ತಾರೆ ಅಂತಂದ್ರೆ ಏನರ್ಥ? ನನ್ನ ಬಗ್ಗೆನೇ ತಾನೇ ನೀವು ಮಾತಾಡ್ತಾ ಇದ್ದಿದ್ದು ಇಲ್ಲಿ ಕುತ್ಕೊಂಡು. ಅಯ್ಯೋ ಇಲ್ಲ ಸಾವುಕಾರ್ರೆ, ನಿಮ್ ಬಗ್ಗೆ ನಾವ್ಯಾಕೆ ಮಾತಾಡ್ಲಿ? ನಾವೇನೋ ಬೇರೆ ವಿಷಯ ಮಾತಾಡ್ತಿದ್ವಿ, ನೀವ್ ಯಾಕೆ ಹಂಗ ಅರ್ಥ ತಿಳ್ಕೊಂತೀರಾ? ಅದೇನೋ ಹೇಳ್ತಾರಲ್ಲ, ಕುಂಬಳಿಕಾಯಿ ಕಳ್ಳ ಅಂತಂದ್ರೆ ಯಾಗ್ಲ ಮುಟ್ಕೊಂಡು ನೋಡ್ಕೊಂಡ್ರು ಅಂತಾನೆ. ಅದಕ್ಕೇನೆ ಯಾರೇನೇ ಮಾತಾಡಿದ್ರು ನಮ್ಮ ಮನೆ ಸುದ್ದಿನೇ ಮಾತಾಡ್ತಾರೆ ಅಂತ ತಿಳ್ಕೊಂತಾರೆ ಇವರು. ಮಾರೇ ಭಾಗ್ಯಮ್ಮ ಹೋಗೋಣ. ನೀನೇ ನಿಂತವೆಲ್ಲ ಗಾದೆ ಹೇಳಕ್ ಬರ್ಬೇಡ, ಸುಮ್ಮನೆ ಹೋಗೋದ್ ಕಲ್ತ್ಕ. ಜಾಸ್ತಿ ಮಾತಾಡ್ಬೇಡ ನೀನು. ನಿನ್ನ ಮಕ ನೋಡಿದ್ರಂಗೆನೆ ಮೈಯೆಲ್ಲ ಉರಿದೋಗುತ್ತಿ. ಇಷ್ಟು ದಿನ ಹೆಂಗ್ ಹೊತ್ಲಾಗಿ ಎಲ್ಲೂ ಕಾಣಿಸ್ತಿರ್ಲಿಲ್ಲ ಬಸ್ರಿ ಬಾಣ್ತಿ ಅಂತ ಹೇಳಿ. ಈಗ ಅಲ್ಲೇನೆ ಬಂದ್ಬಿಟ್ಟೇನೋ ಇಲ್ಲಿಗೋನು. ಇಲ್ಲ ಮತ್ತೆ ಬರ್ದಂಗೆ ಹಂಗೆ ಮನೆಗೆ ಕುಕ್ಕೊಂಡಿರ್ತಾರೆ ಅಂತ ತಿಳ್ಕೊಂಡಿದ್ಯೇನು? ನಿನಗೆ ಹೆದರಿಕೆ ಮಾಡ ಅಂತ ಅಲ್ಲ ಲಕ್ಷ್ಮಕ್ಕ. ಹುಷಾರಾಗಿರು. ಈಗ ಅನುಭವಿಸ್ತಾ ಇದ್ಯಾ, ಇನ್ನು ಮುಂದಕ್ಕೆ ಅನುಭವಿಸ್ತೀಯ. ಈ ದೇವಸ್ಥಾನ ನಂದು, ದೇವ್ರ ನಂದು ಅಂತ ಹೇಳಿ ಹೇಳಿದ್ರೆ ಇನ್ನ ದೇವ್ರು ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ನೋಡ್ತಾ ಇರು. ದೇವ್ರ ಮೇಲೆ ಅಧಿಕಾರ ಚಲಾಯಿಸಕ್ ಹೋಗ್ಬಾರ್ದು ಯಾವತ್ತೂ. ದೇವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ. ಅದ್ ನಮಗೂ ಗೊತ್ತೈತೆ. ನೀನು ಹೋಗಮ್ಮ ಸುಮ್ಮನ. ಹೋಗು ಬಾಯಿ ಮುಚ್ಕೊಂಡು. ನಡಿಯ ಲಕ್ಷ್ಮಕ್ಕ, ಹೋಗೋಣ. ನಡಿ ಹೋಗೋಣ. ಯಾಕೆ ನಮ್ಗೆ ಇವ್ರ ತಗ ಜಗಳ? ಸರಿ ಬಾ ಹೋಗೋಣ. ಇನ್ನೇನ್ ಕೈ ಮುಗ್ದಿದ್ದಾತಲ್ಲ. ನೋಡುದ ಸಾವುಕಾರ್ರೆ ಹೆಂಗ್ ಬೈದ್ಬಿಟ್ಲು ಈ ಅಮ್ಮ ನಿಮ್ಮನ್ನ. ನಿಮ್ಗೆ ಹೆದರಿಕೆ ಎಂದೇ ಇರೋದು ಅಂತಂದ್ರೆ ಈ ಅಮ್ಮ ಒಬ್ಳೇನಿ. ಇಷ್ಟು ದಿನ ಬಸ್ರಿ ಬಾಣ್ತಿ ಅಂತೇಳಿ ಮನೆ ಕುಕ್ಕೊಂಡಿರೋಳು. ಈಗ ನೋಡ್ದ ಅಲ್ಲೇನೆ ಹುಡ್ಗ ದೊಡ್ಡದಾಗಿರ್ಬೇಕೇನೋ, ಅದಕ್ಕೆ ದೇವಸ್ಥಾನಕ್ಕೆ ಬಂದು ನೋಡ್ದ ನಿಮ್ಮನ್ನ ಹೆಂಗ್ ಬೈದ್ಬಿಟ್ಟು ಹೋದ್ಲು ಈ ಅಮ್ಮ.
ಆ ನನಗೆ ಯಾಕೋ ಬೈತಾಳೆ ಈ ಊರಾಗೆ ನಾನು ಬೈಯೋ ಅಂತ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ಇನ್ನ ಹುಟ್ಟಿಲ್ ಕಣೋ ತಿಪ್ಪೆ ಏನ್ ಅನ್ಕೊಂಡ್ಬಿಟ್ಟೇವಳಿ ಈ ಅಮ್ಮ ಜೋರ್ ಮಾಡ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡೇವಳಿ ಹೋ ನಂದೇನ್ ದೆಲ್ಲಿಕ್ಲಿ ಅಂತೇಳಿ ಬಂದ್ಬಿಡ್ತಾಳೆ ಎಲ್ಲ ತಕೊಂಡು ಹೋಗ್ಲಿ ಬಿಡ್ರಿ ಸಾವ್ಕಾರ್ರಿ. ಏನೋ ಕೈ ಮುಗ್ದೋಗಕ್ಕಂತ ಬಂದಿದೀವಿ. ಆ ಯಮ್ಮನ್ ಸುದ್ದಿ ಬಿಟ್ಟಾಕ್ರಿ, ಕೈ ಮುಗಿರಿ ಹೋಗೋಣ. ಅಮ್ಮ ತಾಯಿ ಮಾರಮ್ಮ ನನಗೆ ಬಂದಿರೋಂಥ ಕಷ್ಟನ ಆದಷ್ಟು ಬೇಗ ಪರಿಹಾರ ಮಾಡಮ್ಮ ನನ್ನ ಹೆಂಡ್ತಿ ನನ್ನ ಎರಡನೇ ಹೆಂಡ್ತಿನ ಒಪ್ಕೊಂಡು ಸಂತೋಷವಾಗಿರಂಗಾದ್ರೆ ಸಾಕು ನಾನು ಎಲ್ಗೋದ್ರು ಕುಂತ್ರು ನಿಂತರು ಅನುಮಾನ ಪಡ್ತಾಳೆ ಇವಾಗ ನಮ್ಮ ಕಾಳಿ. ನಿನಗೋಸ್ಕರ ನಾ ದೇವಸ್ಥಾನ ಕಟ್ಸೈತೆ ನಮ್ಮ ಅಪ್ಪಯ್ಯ. ನಾನು ಎಲ್ಲ ಹಳೆ ದೇವಸ್ಥಾನ ಒಂಥರ ಇದಾದಂಗೆ ಆಗಿತ್ತು ಎಲ್ಲನ ಮಳೆ ಬಂದು ಎಲ್ಲ ಪಾಚಿ ಕಟ್ತಂಗೆ ಬಣ್ಣ ಸುಣ್ಣ ಎಲ್ಲ ಹೋಗಿತ್ತು, ಎಲ್ಲ ಒಡ್ಸಿದ್ದೀನಿ. ನಾನು ನಿನಗೆ ಮಾಡಿರೋ ಸೇವೆಗೆ ನನ್ನ ಕಷ್ಟನ ನೀನು ಪರಿಹಾರ ಮಾಡಬೇಕೋ ಬೇಡವೋ ಹೆಂಗೋ ನಿನ್ನೆ ನಮ್ಮ ಬಂದಿದ್ದೀವಿ, ನನಗೆ ಬಂದಿರೋ ಕಷ್ಟನ ಬಗೆಹರ್ಸಮ್ಮ ತಾಯೇ. ಹೌದಮ್ಮ ಮಾರಮ್ಮ ತಾಯಿ, ನಮ್ಮ ಸಾವುಕಾರರು ನಿನಗೆ ಮಾಡಿರೋ ಸೇವೆಗೆ ನಮ್ಮ ಸಾವುಕಾರಿಗಿಂತ ಕಷ್ಟ ಬರಬಾರ್ದಾಗಿತ್ತು. ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಮ್ಮ ತಾಯಿ. ಕೂತ್ಕೊಳ್ರಿ ಸಾವುಕಾರ್ರಿ, ಒಂದು ಕ್ಷಣ ಅವತ್ತು ಕುತ್ಕೊಂಡು ಹೋಗೋಣ.